6 ಜನ ನಕ್ಸಲಿಗರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗಿದ್ದಾರೆ. ಮುಖ್ಯ ವಾಹಿನಿಗೆ ಬರಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂತಹ ಪಾರ್ವತೇಶ್ ಬಿಳಿದಾಳ ಈಗ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಕ್ಸಲರು ಇವತ್ತು 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗಿದ್ದಾರೆ. ಇವರ ಒಂದು ಶರಣಾಗತಿಯ ಪ್ರೋಸೆಸ್ ಹೇಗಿತ್ತು ಸರ್? ಸರ್, ಇದು ಒಂದು ವರ್ಷದ ಹಿಂದೆ ಕರ್ನಾಟಕ ಸರ್ಕಾರ ಅಂದರೆ 2023 ಜನವರಿಯಲ್ಲಿ ಒಂದು ಹೊಸ ಪ್ಯಾಕೇಜನ್ನು ಪಾಲಿಸಿಯನ್ನು ಘೋಷಿಸಿತು. ನಕ್ಸಲರಿಗೆ ಸಂಬಂಧಪಟ್ಟಂಗೆ ಶರಣಾಗತಿ ಮತ್ತು ಪುನರ್ವಸತಿ ಪಾಲಿಸಿ ಅದು. ಅದರಲ್ಲಿ ಅವ್ರಿಗೆ ಮುಖ್ಯವಾಹಿನಿಗೆ ಬರೋಕ್ಕೆ ಪ್ರೇರಣೆ ನೀಡುವಂತಹ, ಪ್ರೋತ್ಸಾಹ ನೀಡುವಂಥ ಕೆಲವು ಅಂಶಗಳಿದ್ವು. ಅದರ ಹಿಂದೆನೇ ಸರ್ಕಾರ ಈ ಸಮಿತಿಯನ್ನು ರಚನೆ ಮಾಡಿತು. ನಾನು, ಪಾರ್ವತೇಶ್ ಮತ್ತು ಬಂಜಗೆರೆ ಜಯಪ್ರಕಾಶ್, KP ಶ್ರೀಪಾಲ್ ಸಮಿತಿ ಸದಸ್ಯರಾಗಿ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ. ಗೃಹ ಇಲಾಖೆಯವರು ಮತ್ತು ನಾಗರಿಕ ಸಮಾಜದ ಅನೇಕ ವ್ಯಕ್ತಿಗಳು, ಪಶ್ಚಿಮ ಘಟ್ಟದ ಆದಿವಾಸಿಗಳು, ಇವರೆಲ್ಲರೂ ನಮಗೆ ಅಗತ್ಯ ಇರುವಷ್ಟು ಮಾಹಿತಿ, ಮಾರ್ಗದರ್ಶನವನ್ನು ಕೊಡ್ತಾ ಬಂದರು. ನಮ್ಮದು 1.5 ವರ್ಷದ ಪ್ರಯತ್ನ ಇದು. ಅವ್ರನ್ನ ನಾವು ರೀಚ್ ಆಗಿ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಬರೋಂಥದ್ದು. ಇದರಲ್ಲಿ ಇನ್ನಿತರ ಶಾಂತಿಗಾಗಿ ನಾಗರಿಕರ ವೇದಿಕೆ, ಪ್ರಗತಿಪರರು, ಅನೇಕ ಜನ ಈ ವಿಚಾರದಲ್ಲಿ ಕೈ ಜೋಡಿಸಿದ್ದಾರೆ. ಇದು ನಮ್ಮೆಲ್ಲರ ಪ್ರಯತ್ನ, ಒಂದು ಸೇತುವೆ. ಇದು ಯಶಸ್ಸು ತರಬೇಕಾಗಿರೋದು ಕರ್ನಾಟಕ ಸರ್ಕಾರದ ಈ ಮಾನವೀಯ ಪ್ರಜಾಸತ್ತಾತ್ಮಕವಾದ ಪಾಲಿಸಿಗೆ. ಎರಡನೇದು, ಈ ಯಶಸ್ಸಿಗೆ ಕಾರಣ ಮುಖ್ಯವಾಹಿನಿಗೆ ಬರಬೇಕು, ಮುಖ್ಯವಾಹಿನಿಗೆ ಬಂದ ನಂತರ ಜನಪರ ಕಾಳಜಿ ಇಟ್ಕೊಂಡೆ ಕೆಲಸ ಮಾಡಬೇಕು ಅಂತ ಒಂದು ಮನಪರಿವರ್ತನೆಯಾಗಿ ಯಾರು ತೀರ್ಮಾನ ಮಾಡಿ ಬಂದಿದ್ದಾರೆ ನಕ್ಸಲರು, ಈ ಯಶಸ್ಸು ಅವರಿಬ್ಬರಿಗೂ ಸಲ್ಲಬೇಕು. ನಮ್ಮ ಪ್ರಯತ್ನ ಏನಿದೆ, ಅಪಾರವಾದ ಶ್ರಮ ಆಗಿರಬಹುದು. ನಮ್ಮ ಪ್ರಯತ್ನ ಈ ಎರಡೂ ಧ್ರುವಗಳನ್ನು ಬೆಸೆಯುವಂಥ ಒಂದು ಸೇತುವೆ ಕೆಲಸವನ್ನು ನಾವು ಮಾಡಿದ್ದೀವಿ. ಆ ಕಾರಣಕ್ಕೆ ನಮ್ಮ ಶ್ರಮ ಸಾರ್ಥಕ ಆಯಿತು ಅಂತೇಳಿ ನನಗೆ ಅನಿಸುತ್ತೆ. ನಕ್ಸಲರನ್ನ ಭೇಟಿಯಾದಾಗ ಅವರ ಮನಸ್ಥಿತಿ ಹೇಗಿತ್ತು? ನೀವು ಶರಣಾಗತಿಗೆ ಅವರಿಗೆ ಬೇಡಿಕೆ ಮುಂದಿಟ್ಟಂತಹ ಸಂದರ್ಭದಲ್ಲಿ, ಸರ್ಕಾರದ ಒಂದು ಮನವಿಯನ್ನು ಅವರಿಗೆ ತಲುಪಿಸುವಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು? ಒಪ್ಕೊಂಡ್ರ ಹೇಗೆ ಅಂತ? ಸರ್, ಈಗ ಅವರು ಸಂಪರ್ಕಕ್ಕೆ ಬಂದಾಗ 8 ಪುಟಗಳ ಒಂದು ಚಾರ್ಟರ್ ಆಫ್ ಡಿಮ್ಯಾಂಡ್ಸನ್ನು ಅವರು ಬರೆದು ಸಮಿತಿಗೆ ಕಳಿಸಿದರು. ಶರಣಾಗತಿ ಸಮಿತಿಗೆ ಉದ್ದೇಶಿಸಿ ಬರೆದು ಕಳಿಸಿದರು. ಬಹುತೇಕ ಬೇಡಿಕೆಗಳು ಜನಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಜನಪರ ಕಾಳಜಿ ಇದ್ದಂಥದ್ದು. ಒಂದು ಬೇಡಿಕೆ ಮಾತ್ರ ಅವರ ವೈಯಕ್ತಿಕ ಆರೋಗ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅವರು. ಸರ್ಕಾರದ ಬಗ್ಗೆ ಅವ್ರಿಗೆ ಒಂದು ವಿಶ್ವಾಸ ಇದ್ದಿದ್ದು ಒಂದು ಕಡೆ ಆದರೆ, ಜನರ ಪ್ರತಿಕ್ರಿಯೆ ವಿಚಾರದಲ್ಲೂ ಅವರ ನಿರೀಕ್ಷೆಗಳು ಸ್ವಲ್ಪ ಬದಲಾಗಿದ್ವು. ಅಂದರೆ ಜನ ನಮ್ಮನ್ನು ಬೆಂಬಲಿಸಬಹುದು ಅನ್ನೋ ಒಂದು ಉದ್ದೇಶ ಇತ್ತು ಅವ್ರಿಗೆ. ಬಟ್ ಜನ ಸಾಮಾಜಿಕ ನ್ಯಾಯ ಬೇಕು, ಸವಲತ್ತುಗಳು ಬೇಕು ನಿಜ, ಆದರೆ ಪ್ರಾಣ ಹೋಗುವಂಥ ರೀತಿಯಲ್ಲಿ ಅತಿರೇಕದ ತೀರ್ಮಾನಗಳನ್ನು ತಗೊಳ್ಳೋದು ಉಚಿತವಲ್ಲ ಅನ್ನೋ ಅಭಿಪ್ರಾಯವನ್ನು ಇವ್ರಿಗೆ ಹೇಳಿದ್ದಾರೆ ಜನ. ಅಲ್ಲಿ ನಕ್ಸಲರು ನಮ್ಮ ಜೊತೆ ಹಂಚಿಕೊಂಡಿದ್ದ ಪ್ರಕಾರ ಆ ಥರದ ಅತಿರೇಕದ ಇದನ್ನು ಮಾಡಬಾರ್ದು ಅಂತ. ಹಾಗಾಗಿ ಅವರು ಜನ ಅಷ್ಟು ಸಹಕಾರ ಮನೋಭಾವದಿಂದ ಮುಂದೆ ಬರದೇ ಇದ್ದಾಗ, ಅಂದರೆ ಸಿಂಪತಿ ಇದೆ ಅವ್ರಿಗೆ, ಗೌರವ ಇದೆ, ಆದರೆ ನಿಮ್ಮ ಜೊತೆ ನಾವು ಬಂದ್ಬಿಡ್ತೀವಿ ಅನ್ನೋ ಮನೋಭಾವ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ಒಳ್ಳೆಯದು ಅಂತೇಳಿ ಅವ್ರಿಗೆ ಅನಿಸಿತು. ಅದೇ ಸಮಯದಲ್ಲಿ ನಾವು ಅವ್ರನ್ನ ರೀಚ್ ಆದ್ವಿ. ಇದು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಮುಂದೆ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಸರ್, ಈಗ ಕಸ್ಟಡಿಗೆ ತಗೋತಾರೆ. ಈಗ ಹೆಲ್ತ್ ಚೆಕಪ್ ಎಲ್ಲ ಆಗುತ್ತೆ. ಅದಾದ ನಂತರ ಅವರು ಚಾರ್ಜ್ ಶೀಟು ಇತ್ಯಾದಿಗಳು ಏನಿದೆ ಅದನ್ನೆಲ್ಲ ಇದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಕಸ್ಟಡಿಗೆ ಹೋಗ್ತಾರೆ. ಅವರು ವಿಚಾರಣೆಗಳು ಇತ್ಯಾದಿ ಇದ್ದೇ ಇರುತ್ತೆ. ಅದಾದ ನಂತರ ಜಾಮೀನು ತಗೋ ಸ್ವಲ್ಪ ಸಮಯ ಬೇಕಾಗ್ಬೋದು. ಮುಂದೆ ಸರ್, ಅಂದರೆ ಈಗ ಶರಣಾಗತಿ ಆಗಿದ್ದಾರೆ, ಈ ಹಿಂದೆ ಕೂಡ ನಕ್ಸಲರು ಶರಣಾಗತಿ ಆಗಿದ್ರು, ಅವ್ರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರಗಳು ಕೇಳಿ ಬರ್ತಾ ಇದೆ. ಈ ಶರಣಾಗತಿಯಲ್ಲಿ ಆ ನ್ಯಾಯ ಸಿಗುತ್ತೆ ಅನ್ನೋ ನಮ್ಮ ಸಮಿತಿಯಲ್ಲಿ ಈ ವಿಚಾರದ ಬಗ್ಗೆಯೂ ಸಭೆಗಳಲ್ಲಿ ಚರ್ಚೆ ಆಗಿದೆ. ಈ ಮೊದಲು ಶರಣಾಗಿರುವವರಿಗೆ ತಲುಪಬೇಕಾದ ಸವಲತ್ತುಗಳ ವಿಚಾರದಲ್ಲಿ ಏನು ಸಮಸ್ಯೆ ಆಗಿದೆ, ಅಡೆತಡೆಗಳಿದೆ, ಅದನ್ನು ನಿವಾರಿಸೋದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರದ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ನಾವು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ. ಇದೆಲ್ಲ ಬಗೆಹರಿಯುತ್ತೆ ಅನ್ನೋ ನಿರೀಕ್ಷೆ ನಮಗೂ ಇದೆ. ಇದಿಷ್ಟು ಪಾರ್ವತೇಶ್ ಬಿಳಿದಾಳೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ TV5 ಬೆಂಗಳೂರು.